ಕಿಮ್ ಜಾನ್ ಉನ್ ಸಾಮ್ರಾಜ್ಯ ಉತ್ತರ ಕೊರಿಯಾಗೆ ರಾಯಭಾರಿ ನೇಮಿಸಿದ ಭಾರತ, ರಾಜತಾಂತ್ರಿಕ ಸಂಬಂಧವನ್ನ ಮತ್ತೆ ಬಲಪಡಿಸುವ ಪ್ರಯತ್ನ. ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್ನ ಸಾಮ್ರಾಜ್ಯ ಉತ್ತರ ಕೊರಿಯಾಗೆ ರಾಯಭಾರಿಯನ್ನು ನೇಮಕ ಮಾಡುವ ಮೂಲಕ ಭಾರತ ಅಚ್ಚರಿಯನ್ನೇ ಮೂಡಿಸಿದೆ. 2008ರ ಬ್ಯಾಚ್ನ ಭಾರತೀಯ ವಿದೇಶಾಂಗ ಸೇವೆ ಅಧಿಕಾರಿಯಾದ ಆಲಿಯಾವತಿ ಲಾಂಗ್ಕುಮಾರ್ ಅವರನ್ನು ಉತ್ತರ ಕೊರಿಯಾಗೆ ಭಾರತದ ಮುಂದಿನ ರಾಯಭಾರಿಯಾಗಿ ನೇಮಕ ಮಾಡಲಾಗಿದೆ. ಲಾಂಗ್ಕುಮಾರ್ ಪ್ರಸ್ತುತ ಪರಾಗ್ವೇನ ಅಸ್ಸುನಿಯನ್ನಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈ ನೇಮಕವನ್ನು ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಜೂನ್ 16ರಂದು ಘೋಷಿಸಲಾಗಿದ್ದು, ಲಾಂಗ್ಕುಮಾರ್ ಶೀಘ್ರದಲ್ಲೇ ಪಿಯಾಂಗ್ಯಾಂಗ್ನಲ್ಲಿ ತಮ್ಮ ಕರ್ತವ್ಯವನ್ನು ಆರಂಭಿಸಲಿದ್ದಾರೆ. 4 ವರ್ಷಗಳ ಬಳಿಕ ನಡೆದ ಈ ನೇಮಕವು ಉತ್ತರ ಕೊರಿಯಾದೊಂದಿಗೆ ರಾಜತಾಂತ್ರಿಕ ಸಂಬಂಧವನ್ನು ಮತ್ತೆ ಬಲಪಡಿಸುವ ಭಾರತದ ಪ್ರಯತ್ನವೆಂದು ಪರಿಗಣಿಸಲಾಗಿದೆ. ಜಗತ್ತಿನ ಕಣ್ಣಿಗೆ ವಿಚಿತ್ರ ದೇಶವಾಗಿ ಕಾಣುವ ಉತ್ತರ ಕೊರಿಯಾವು ಭಾರತದೊಂದಿಗೆ ಉತ್ತಮ ಸಂಬಂಧವನ್ನೇ ಹೊಂದಿದೆ. ಚೀನಾ ಮತ್ತು ರಷ್ಯಾವನ್ನು ಹೊರತುಪಡಿಸಿದರೆ ಉತ್ತರ ಕೊರಿಯಾದೊಂದಿಗೆ ದೀರ್ಘಕಾಲದ ಸಂಬಂಧವನ್ನು ಉಳಿಸಿಕೊಂಡಿರುವ ಅಪರೂಪದ ದೇಶಗಳಲ್ಲಿ ಭಾರತ ಕೂಡ ಒಂದು. ಆದರೆ ಬದಲಾದ ಸನ್ನಿವೇಶದಲ್ಲಿ ದಕ್ಷಿಣ ಕೊರಿಯಾಗೆ ಭಾರತವು ಹತ್ತಿರವಾಗಿರುವುದು ಮತ್ತು 1990ರ ದಶಕದಲ್ಲಿ ಪಾಕಿಸ್ತಾನದೊಂದಿಗಿನ ಪರಮಾಣು ವ್ಯಾಪಾರದಲ್ಲಿ ಭಾಗಿಯಾಗಿರುವುದು ಭಾರತದ ಮತ್ತು ಉತ್ತರ ಕೊರಿಯಾದ ನಡುವೆ ಅಂತರ ಸೃಷ್ಟಿಸಿತ್ತು.